ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋದಲ್ಲಿ ಆಗ್ತಾ ಇರುವಂತಹ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ. ಏನಪ್ಪ ಹಾಗಾದ್ರೆ ಆ ಹೆಜ್ಜೆ? ಇಂಡಿಗೋ ಹಾರಾಟದಲ್ಲಿ 10% ಕಟ್ ಆಫ್ ಮಾಡಿದೆ ಭಾರತ ಸರ್ಕಾರ. ಕಡಿತವಾದಂತಹ ಸ್ಲಾಟ್ ಅನ್ಯ ಸಂಸ್ಥೆಗಳಿಗೆ ಹಂಚಿಕೆ ಮಾಡಲಾಗುತ್ತೆ. ಇಂಡಿಗೋ ಗೋಳು ತಗ್ಗಿಸೋದಕ್ಕೆ DGCA ಈ ಕ್ರಮ ಕೈಗೊಂಡಿದೆ. ಅಂದರೆ ಏನು ಈವರೆಗೆ ಫ್ಲೈಟ್ಗಳು ಹಾರಾಟವನ್ನು ನಡೆಸ್ತಾ ಇರಲಿಲ್ಲ. ಆ ನಿಗದಿಯಾಗಿರುವಂತಹ ಫ್ಲೈಟ್ಗಳ ಒಂದು ಜಾಗದಲ್ಲಿ ಅದನ್ನು ಬೇರೆ ಕಂಪನಿಗಳಿಗೆ ಕೊಡೋದಕ್ಕೆ ಅಂತ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ದೇಶದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಬಿಕ್ಕಟ್ಟು ಸೃಷ್ಟಿ ಮಾಡಿರುವಂತಹ ಇಂಡಿಗೋ ವಿಮಾನ ಸಂಸ್ಥೆಗೆ ಈಗ ನಿಗದಿಯಾಗಿರುವ ವೇಳಾಪಟ್ಟಿ ಸ್ಲಾಟ್ನಲ್ಲಿ 10% ಕಡಿತ ಮಾಡಿ ಬೇರೆ ಸಂಸ್ಥೆಗಳಿಗೆ ಹಂಚಿಕೆ ಮಾಡೋದಕ್ಕೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ DGCA ನಿರ್ಧಾರ ಮಾಡಿದೆ. 2025-26 ವೇಳಾಪಟ್ಟಿ ಪ್ರಕಾರ ಇಂಡಿಗೋ ಪ್ರತಿದಿನ 2200ಕ್ಕೂ ಹೆಚ್ಚು ಫ್ಲೈಟ್ಗಳನ್ನು ಹಾರಾಟ ಮಾಡಬೇಕಾಗಿತ್ತು. ಆದರೆ ದೇಶದ ವೈಮಾನಿಕ ಮಾರುಕಟ್ಟೆಯಲ್ಲಿ 65% ಪಾಲು ಹೊಂದಿರುವ ಸಂಸ್ಥೆ ಈಗ ಸಿಬ್ಬಂದಿ ಬಿಕ್ಕಟ್ಟಿನ ಭಾರಿ ಪ್ರಮಾಣದ ವಿಮಾನಯಾನ ಸಂಚಾರ ರದ್ದು ಮಾಡ್ತಾ ಇದೆ. ಇದರಿಂದ ಲಕ್ಷಾಂತರ ಮಂದಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಇಂಡಿಗೋ ತನ್ನ ಕಾರ್ಯಾಚರಣೆ ಪರಿಣಾಮಕಾರಿಯಾಗಿ ಮುನ್ನಡೆಸೋದಕ್ಕೆ ವಿಫಲವಾಗಿರುವ ಹಿನ್ನೆಲೆ ವೇಳಾಪಟ್ಟಿ ಕಡಿತ ಮಾಡ್ತಾ ಇರೋದಾಗಿ DGCA ತಿಳಿಸಿದೆ. ಇಂಡಿಗೋ ನಿತ್ಯ 2200 ಹಾರಾಟ ನಡೆಸ್ತಾ ಇದ್ದು 10% ಅಂದರೆ 220 ಹಾರಾಟಗಳನ್ನು ಕಡಿತ ಮಾಡಿ ಅದನ್ನು ಬೇರೆಯವರಿಗೆ ನೀಡೋದಕ್ಕೆ ಅಂತ ಈಗ DGCA ನಿರ್ಧಾರ ಮಾಡಿದೆ. ಇನ್ನು ಈ ವಿಚಾರ ನಿನ್ನೆ ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸ್ತು. ಲೋಕಸಭೆಯಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು. ಲೋಕಸಭೆಯಲ್ಲೂ ಇಂಡಿಗೋ ಬಿಕ್ಕಟ್ಟು ಪ್ರತಿಧ್ವನಿಸಿದ್ದು ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ DGCA ಈಗಾಗಲೇ ನೋಟಿಸ್ ಕೊಟ್ಟಿದೆ. ಸಮಸ್ಯೆಗೆ ಸಂಸ್ಥೆಯನ್ನು ಸಂಪೂರ್ಣವಾಗಿ ಉತ್ತರದಾಯಿಯನ್ನಾಗಿ ಮಾಡಲಾಗಿದೆ. ಏರ್ಲೈನ್